ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿಷಾ ಗೌಡ ಅಂತ ಹೇಳಿ. ನಾನು ರಂಗಭೂಮಿ ಕಲಾವಿದೆ. ಇದು ನನ್ನ 7ನೇ ಸಿನಿಮಾಗಳ ಮೂಲಕ ತೆರೆ ಮೇಲೆ ಬರಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಕಲಾಭೂಮಿ ಅನ್ನೋದು ಜನಗಳ ಮಧ್ಯ ನಾವು ನಟನೆ ಮಾಡ್ತೀವಿ. ಇಲ್ಲಿ ನಮ್ಮ ಮಧ್ಯ ಕ್ಯಾಮ್ರಾ ಅನ್ನೋದು ಪರೆಯಾಗಿ ನಿಂತಿರುತ್ತೆ. ಸಾಕಷ್ಟು ಡೈರೆಕ್ಟರ್ಸ್ಗಳು ಒಳ್ಳೊಳ್ಳೆ ಪಾತ್ರನ ಕೊಡ್ತಾ ಇದ್ದಾರೆ. ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ. ಇದು ತುಂಬ ಮೆಚ್ಯೂರ್ಡ್ ಕ್ಯಾರೆಕ್ಟರು. ಈ ಪಾತ್ರ ನಾನು ಯಾಕೆ ಚೂಸ್ ಮಾಡಿದೆ ಅಂತ ಅಂದರೆ ತುಂಬ ಪರ್ಫಾರ್ಮೆನ್ಸ್ ಇದೆ. ಒಂದು 5 ನಿಮಿಷ ಆ್ಯಕ್ಟಿಂಗ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಆ 5 ನಿಮಿಷ ತುಂಬಾ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಬರೋರ ಕೈಲಿ ಮಾತ್ರ ಆಗೋದು. ಅದು ಒಬ್ಬಳೇ 5 ನಿಮಿಷ ಆ್ಯಕ್ಟಿಂಗ್ ಮಾಡ್ತಾಳೆ. ಅದು ಸೊ ತುಂಬ ಚಾಲೆಂಜಿಂಗ್ ಪಾತ್ರ ಇದೆ. ಸೊ ಆ್ಯಕ್ಟಿಂಗಿಗೋಸ್ಕರ ಪ್ರಾಮುಖ್ಯತೆ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಸಿನಿಮಾ ಒಪ್ಕೊಂಡೆ. ಅದನ್ನು ಸಿನಿಮಾದಲ್ಲೇ ನೋಡಬೇಕು. ಬಟ್ ತುಂಬಾ ಇಡೀ ದಿನ ಒಂದು ದಿನ ನಡೆಯೋಂಥ ಸೀನ್ ಅದು 5 ನಿಮಿಷ ಬರುತ್ತೆ. ಬಟ್ ಇಡೀ ದಿನ ಆ ಶಾರ್ಟ್ನ ತೆಗಿತಾರೆ ಅವರು. ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಆಡಿಷನ್ ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ಸ್ಟಾರ್ಟಿಂಗ್ ಕೊಡಬೇಕಾದ್ರೆ. ಸೊ ತುಂಬ ಇಂಪ್ರೆಸ್ ಆದರು ಅವ್ರ ಆಡಿಷನ್ ನೋಡಿಬಿಟ್ಟು. ಇನ್ನು ಡೇ ಬೈ ಡೇ ಯಾವತ್ತೂ ಕಲಾವಿದರು ಮೇಲ್ಗಡೆ ಇರ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಎವ್ರಿ ಡೇ ಲರ್ನಿಂಗ್, ಪ್ರತಿಯೊಂದು ದಿನಾನೂ ಏನಾದರೂ ಕಲಿತಾನೆ ಇರ್ತೀವಿ. ಸೊ ನನ್ನ ಪ್ರಯತ್ನ ನಾನು ಕೊಡ್ತೀನಿ. ಈ ಸಿನಿಮಾದಲ್ಲಿ ನಾನು ಮುಖ್ಯ ಪಾತ್ರದಲ್ಲಿ ಅಂದರೆ ಹೀರೋಯಿನ್ ಆಗಿ ನಾನೇ ಕಾಣಿಸ್ಕೊಳ್ಳೋದು. ಸೊ ನನಗೆ ACP ಸರ್ ಹಸ್ಬೆಂಡ್ ಆಗಿ ಇರ್ತಾರೆ. ಸೊ ನನಗೊಂದು ಪುಟ್ಟ ಮಗು ಇರುತ್ತೆ. ಆ ಮಗುನೇ ಆ್ಯಕ್ಚುಲಿ ದೆವ್ವ ಆಗಿ ಕಾಣಿಸ್ಕೊಳ್ಳೋದು. ಆ ಮಗುಗೋಸ್ಕರ ನಾನೆಷ್ಟು ಕಷ್ಟಪಡ್ತೀನಿ, ಆ ಮಗು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನೆಲ್ಲ ಪ್ರಯತ್ನ ಮಾಡ್ತೀನಿ ಅನ್ನೋದು ಇಡೀ ಸಿನಿಮಾ ಕಥೆ ಹೋಗುತ್ತೆ. ಚಿಕ್ಕಮಂಗ್ಳೂರು ಮತ್ತು ಮಡಿಕೇರಿ, ಕೇರಳ, ಆದಷ್ಟು ಇವರು ನೈಟ್ ಶೂಟೇ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ತಾಂತ್ರಿಕ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೈಟ್ ಶೂಟಲ್ಲಿ ಯಾವ್ದ್ಯಾವುದು ಕಾರ್ಡ್ಗಳೆಲ್ಲ ಇರುತ್ತೆ ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಾರೆ. ಬಾಲು ರಾಜವಾಡಿ ಸರ್ ಇದ್ದಾರಂತೆ. ಅವರು ಬಂದರೆ ಈ ಸಿನಿಮಾದಲ್ಲಿ ನನಗೆ 3ನೇ ಪಾತ್ರ. ನನ್ನ ಮಾವ, ನನ್ನ ತಂದೆ, ಇದರಲ್ಲಿ ಯಾವ ಪಾತ್ರ ಅಂತ ನನಗಿನ್ನೂ ಗೊತ್ತಿಲ್ಲ. ಅವ್ರು ಮಾಡ್ತಾ ಇರೋದು. ಸೊ ತುಂಬ ಜನ ಇದ್ದಾರೆ. ರಂಗಾಯಣ ಸರ್ ಇದ್ದಾರೆ. ತುಂಬ ಜನ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನಮ್ಮ ಡೈರೆಕ್ಟ್ರು ಹೊಸ ಡೈರೆಕ್ಟರ್. ಬಟ್ ಆದ್ರೂ ಅವರು ತುಂಬ ಸೆಲೆಕ್ಷನಲ್ಲಿದ್ದರು. ನನಗೆ ಈ ಪಾತ್ರಕ್ಕೆ ಹೀಗೆ ಬೇಕು. ನನ್ನ 3ನೇ ಸತಿ ಕರೆಸಿದ್ದು ಅವರು. ಇಲ್ಲ ರಿಷಾ, ನನಗೆ ನೀವೇ ಆಗಬೇಕು ಅಂತ ಹೇಳಿ. ನನ್ನ ಡೇಟ್ಸ್ಗಳೆಲ್ಲ ತುಂಬ ಮಿಕ್ಸ್ ಆಗೋಗಿತ್ತು. ಬಟ್ ಅವರು ತುಂಬ ಪರ್ಟಿಕ್ಯುಲರ್ ಆಗಿದ್ದಾರೆ. ಈ ಕ್ಯಾರೆಕ್ಟರ್ಗೆ ನನಗೆ ಇದೇ ಥರ ಕಾಣಿಸ್ಬೇಕು ಸ್ಕ್ರೀನಲ್ಲಿ ಅಂತ ಇದ್ದಾರೆ. ಅವ್ರಿಗೆ ಪ್ರತಿಯೊಂದು ಸ್ಕ್ರೀನ್ ಕೂಡ ಹಿಂಗೆ ಬರಬೇಕು ಅಂತ ಅವ್ರು ಬಿಡಲ್ಲ. ತುಂಬ ಚಾಲೆಂಜಿಂಗ್ ಆಗಿದ್ದಾರೆ. ಈಗಲೂ ಕೂಡ ಟೇಕ್ ನಡೀತಾ ಇತ್ತು. ಅವ್ರಿಗೆ ಹಂಗೆ ಬೇಕು ಅಂತಲೇ 4 ಟೇಕ್ ಆದರೂ ಪರವಾಗಿಲ್ಲ, ಎಷ್ಟು ಇಡೀ ದಿನ ಆದರೂ ಪರವಾಗಿಲ್ಲ, ಅವ್ರಿಗೆ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಂಗಭೂಮಿ ಕಲಾವಿದೆ ಅಂತೀರ, ಪರ್ಫಾರ್ಮೆನ್ಸ್ಗೆ ಭಾಳ ಒತ್ತು ಕೊಡುವಂಥ ತುಂಬ ಖುಷಿ ಆಗ್ತಾ ಇದೆ. ಈ ಪಾತ್ರ ಆ್ಯಕ್ಚುಲಿ ಕೊಟ್ಟಾಗ ನನಗೆ ಒಂದು ಹಾರರ್ ಕಂಟೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಪರ್ಸ್ನಲಿ ತುಂಬಾ ಹಾರರ್ ಮತ್ತು ಸಸ್ಪೆನ್ಸ್ ಮೂವಿಗಳನ್ನ ತುಂಬ ನೋಡ್ತೀನಿ. ಸೊ ನನಗೆ ಈ ಮೂವಿ ಬಂದಾಗ ಯಾಕೆ ನಾನು ಮಾಡಬಾರ್ದು ಅಂತ ನನಗೆ ನಾನೇ ಕ್ವೆಶ್ಚನ್ ಮಾಡಿಕೊಂಡೆ. ಆಬ್ವಿಯಸ್ಲಿ ನನಗೆ ಸ್ವಲ್ಪ ಕತ್ಲೆ ಅಂದರೆ ಭಯ ಇದೆ. ನೈಟ್ ಶೂಟೇ ಇರೋದ್ರಿಂದ ನನಗೆ ನಾನೇ ಚಾಲೆಂಜಿಂಗ್ ಹಾಕ್ಕೊಂಡಿದ್ದೀನಿ. ಯಾಕೆ ಈ ಸಿನಿಮಾ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ನೋಡೋಣ ಹೇಗೆ ಮೂಡಿ ಬರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್.